ನಾಗಮಂಗಲ ಜೈಕಾರ 500ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳ ಮೂಲಕ ಸಾವಿರಾರು ಜನ ಕಾರ್ಯಕರ್ತರು ಮಾಜಿ ಶಾಸಕ ಸುರೇಶ್ ಗೌಡರವರನ್ನು ಬೆಳ್ಳೂರು ಕ್ರಾಸ್ ನಲ್ಲಿಗೆರೆ ಟೋಲ್ನಿಂದ ಬೆಳ್ಳೂರು ಕ್ರಾಸ್ ಮೂಲಕ ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರೆತಂದು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಂದಿನ ಮಂತ್ರಿಗಳಾದ ಸುರೇಶ್ ಗೌಡರವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರಿದರು. ಆಶೀರ್ವಾದದಿಂದ ದೇವರ ದಯೆಯಿಂದ ನೋಡಿದ್ರೆ ನನ್ನ ಗಾಡಿಗೆ ಎಷ್ಟು ವೇಟ್ ಆಗಿತ್ತು ಅಂತ ಆದ್ರೆ ಯಾವುದೇ ವೇಟ್ ಆಗಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕರು ಮತ್ತು ಮಾಜಿ ಶಾಸಕರಾದ ಸುರೇಶ್ ಗೌಡರವರಿಗೆ ಕಳೆದ 2 ತಿಂಗಳಿನಿಂದ ಅಪಘಾತ ಸಂಭವಿಸಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ವಿಶ್ರಾಂತಿಯಲ್ಲಿದ್ದರು. ಇಂದು ನಾಗಮಂಗಲ ಕ್ಷೇತ್ರದ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕ್ಷೇತ್ರಕ್ಕೆ ಆಗಮಿಸಿದ ಸುರೇಶ್ ಗೌಡರಿಗೆ ಅದ್ಧೂರಿಯಾಗಿ ಸನ್ಮಾನ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡರವರು, ಕ್ಷೇತ್ರದ ನನ್ನ ಅಭಿಮಾನಿಗಳು, ಕಾರ್ಯಕರ್ತರು, ಜೆಡಿಎಸ್ ಪಕ್ಷದ ಹಿತೈಷಿಗಳಿಗೆ ನನ್ನ ಅಭಿನಂದನೆಯನ್ನ ತಿಳಿಸುವೆ. ಇದೇ ರೀತಿ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವೆ ಎಂದು ತಿಳಿಸಿದರು. ಅಪಘಾತ ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ನಿಮ್ಮೆಲ್ಲರ ಆಶೀರ್ವಾದ, ಸೋಮಕೇಶವನ ದೇವರ ಕೃಪೆಯಿಂದ ನಾವು ಅತಿ ಹೆಚ್ಚು ಯಾವುದೇ ತೊಂದರೆ ಆಗದೆ, ಜೀವ ತೊಂದರೆ ಆಗದೆ ನಾವಿತ್ತು ಪಾರಾಗಿ ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿದೆ. ನಾವೆಲ್ಲರೂ ಸಹ ಮಣಿಪಾಲ್ ಆಸ್ಪತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಿದ್ರಿ. ಅದಾದ್ಮೇಲೂ ಸಹ ಯಾರ್ಯಾರು ಭೇಟಿ ಮಾಡಿಲ್ಲ ಅವರೆಲ್ಲ ಭೇಟಿ ಮಾಡಬೇಕು ಅಂತ ಕಾತರವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಆದರೆ ವೈದ್ಯರು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿ ನಾವು ಹೊರಗಡೆ ಇದ್ವಿ. ಆದರೂ ಸಹ ಕೆಲವು ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಚಿಕಿತ್ಸೆ ಪಡೆಯಕ್ಕೆ ಬಂದ ಸಂದರ್ಭದಲ್ಲಿ ಹಲವಾರು ಸ್ನೇಹಿತರುಗಳು ಬಂದು ಭೇಟಿ ಮಾಡಿದ್ದಂತೂ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ನಮ್ದು ಯಾವುದೋ ಒಂದು ಜನ್ಮದ ಪುಣ್ಯ ಇವತ್ತು ಇನ್ನೂ ಸಹ ತಮ್ಮೆಲ್ಲರ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಎರಡು ವಾರಗಳ ಕಾಲ ನಾನಿನ್ನು ಫಿಸಿಯೋಥೆರಪಿನ ಮಾಡಿಸ್ಕೋಬೇಕಾಗ್ತದೆ. ಅದು ಬೆಳಿಗ್ಗೆ ಸಾಯಂಕಾಲ ಮಾಡ್ತಾ ಇರ್ತಾರೆ.
ಆದರೂ ಸಹ ನಾನು ನಾಗಮಂಗಲದಲ್ಲಿ ನಾಳೆ ಒಂದು ದಿವಸ ಇರಲ್ಲ, ಗುರುವಾರ, ಶುಕ್ರವಾರ, ಶನಿವಾರದಿಂದ ಇಲ್ಲಿ ನಾಗಮಂಗಲದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಾವೇನು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಬೇಕಿತ್ತು ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇಲ್ಲಿರ್ತಕ್ಕಂಥ ಜನರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರುಗಳೆಲ್ಲ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನ ಈಗ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ಇವತ್ತು ಬದುಕಿ ಬಂದಿದ್ರೆ ಅದು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ. ನೋಡಿದ್ರಿ ನನ್ನ ಗಾಡಿಗೆ ಎಷ್ಟು ಏಟ್ ಆಗಿತ್ತು ಅಂತ ಆದ್ರೆ ಯಾವುದೇ ತೊಂದರೆ ಆಗಿತ್ತು ಅದು ಸಹ ಸರಿಯಾಗಿದೆ. ಒಂದು ಬೆಳೆ ತೊಂದರೆ ಆಗಿದೆ, ತಿಂಗಳಾದ ಮೇಲೆ ಆಪರೇಷನ್ ಮಾಡಿ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಯಾವುದೇ ನೋವಾಗದೆ, ನ್ಯೂನತೆ ಆಗದೆ ನಾವು ಆಸ್ಪತ್ರೆಯಿಂದ ಈಚೆ ಬಂದಿರತಕ್ಕಂಥದ್ದು ಆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಏನು ಬೇರೆಲ್ಲ ಅಂತ ತಮಗೆಲ್ಲ ಹೇಳ್ತಾ ನಾನು ತಮಗೆಲ್ಲ ಇನ್ನು ಮುಂದೆ ನಾಗಮಂಗಲದಲ್ಲಿ ಲಭ್ಯ ಇರ್ತೀರಿ. ಯಾರ್ಯಾರು ಬೆಂಗಳೂರು ಎಷ್ಟೋ ಜನ ಬಂದು ನಾನು ತಮ್ಮನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಆ ಕಾರಣಕ್ಕೆ ನಾನು ಈವನ್ ಅವತ್ತು ನಮ್ಮ ಪುರಸಾಮಣ್ಣರು ಬಂದ್ರು, ಅವ್ರನ್ನೂ ಸಹ ಆಸ್ಪತ್ರೆ ಒಳಗಡೆ ಬಿಡ್ಲಿಲ್ಲ. ನಾನೇ ಗ್ಲಾಸಿಂದ ವಿಶ್ ಮಾಡಿ ಕಳಿಸ್ಬೇಕಾಗಿತ್ತು. ಅಂತ ಸಂದರ್ಭಗಳು ಬಂದವೆ, ಯಾರು ಅನ್ಯತಾ ಭಾವಿಸಬಾರ್ದು. ಅದಕ್ಕೆಲ್ಲ ತಮ್ಮಲ್ಲಿ ಕ್ಷಮೆನ ಕೋರ್ತಾ ತಾವೆಲ್ಲ ದಯಮಾಡಿ ನಾನು ಸ್ನೇಹಿತರಲ್ಲಿ ಅಡಿಗೆ ಮಾಡ್ತಿರ್ಬೇಕು, ಊಟವನ್ನ ಮಾಡ್ಕೊಂಡು ತಾವೆಲ್ಲ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ತಮ್ಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ನೀವು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.